ನಮಸ್ಕಾರ ವೀಕ್ಷಕರೇ. ಸದ್ಯ ತಮಿಳುನಾಡು ಬಿಜೆಪಿ ಅಧ್ಯಕ್ಷ ಅಣ್ಣಾಮಲೈ ಹೆಸರು ರಾಜಕೀಯದಲ್ಲಿ ದೊಡ್ಡ ಸದ್ದು ಮಾಡ್ತಾ ಇದೆ. ಮೊದಲ ಹಂತದಲ್ಲೇ ತಮಿಳುನಾಡು ಎಲೆಕ್ಷನ್ ಮುಗಿದಿದ್ದು, ಈಗ ಬೇರೆ ಬೇರೆ ರಾಜ್ಯಗಳ ಚುನಾವಣಾ ಪ್ರಚಾರದಲ್ಲಿ ಅಣ್ಣಾಮಲೈ ಬ್ಯುಸಿ ಆಗಿದ್ದಾರೆ. ಈ ಮಧ್ಯೆ ಸಿನಿಮಾ ಲೋಕಕ್ಕೂ ಕೂಡ ಅಣ್ಣಾಮಲೈ ಎಂಟ್ರಿ ಆಗ್ತಾ ಇದ್ದಾರೆ. ಅರೆ ಇದೇನಿದು, ರಾಜಕೀಯದ ಜೊತೆಗೆ ಸಿನಿಮಾದಲ್ಲೂ ಅಣ್ಣಾಮಲೈ ಆಕ್ಟ್ ಮಾಡ್ತಾ ಇದ್ದಾರಾ ಅಂತ ಅನ್ಕೊಳ್ಬೇಡಿ. ಅಣ್ಣಾಮಲೈ ಸಿನಿಮಾದಲ್ಲಿ ಹೀರೋ ಆಗ್ತಾ ಇಲ್ಲ, ಆದ್ರೆ ಅಣ್ಣಾಮಲೈ ಬಯೋಪಿಕ್ ರೆಡಿ ಆಗ್ತಾ ಇದೆ. ಇನ್ನು ಇಂಟ್ರೆಸ್ಟಿಂಗ್ ವಿಚಾರ ಏನಂದ್ರೆ, ಈ ಬಯೋಪಿಕ್ ರೆಡಿ ಆಗ್ತಾ ಇರೋದು ತಮಿಳುನಾಡು ಸಿನಿಮಾ ಇಂಡಸ್ಟ್ರಿಯಲ್ಲೇ. ಇದಕ್ಕಾಗಿ ದೊಡ್ಡ ರಿಸರ್ಚ್ ನಡೆದಿದ್ದು ಅದ್ದೂರಿಯಾಗಿ ಸಿನಿಮಾ ಮಾಡೋದಕ್ಕೆ ಪ್ಲಾನ್ ಮಾಡಲಾಗ್ತಾ ಇದೆ. ಸದ್ಯ ಅಣ್ಣಾಮಲೈ ಪಾಪ್ಯುಲಾರಿಟಿ ಪೀಕ್ ನಲ್ಲಿರೋದ್ರಿಂದ ಇಂಥ ಹೊತ್ತಲ್ಲಿ ಸಿನಿಮಾ ಬಂದ್ರೆ 100% ವರ್ಕ್ ಆಗುತ್ತೆ ಅಂತ ಲೆಕ್ಕ ಹಾಕಲಾಗ್ತಾ ಇದೆ. ಹಾಗಿದ್ರೆ ಈ ಸಿನಿಮಾ ಹೀರೋ ಯಾರು, ಚಿತ್ರದಲ್ಲಿ ಏನೆಲ್ಲ ಸನ್ನಿವೇಶ ಇರಲಿದೆ, ಯಾವ ಕಾರಣಕ್ಕಾಗಿ ಈ ಸಿನಿಮಾ ಮಾಡಲಾಗ್ತಾ ಇದೆ, ಇದೆಲ್ಲವನ್ನ ಒನ್ ಬೈ ಒನ್ ಹೇಳ್ತಾ ಹೋಗ್ತೀನಿ. ಈ ವಿಡಿಯೋವನ್ನ ತಪ್ಪದೆ ಕೊನೆ ತನಕ ನೋಡಿ. ಅದಕ್ಕೂ ಮುನ್ನ ಮೀಡಿಯಾ ಮಾನ್ಸ್ಟರ್ ಚಾನೆಲ್ ಅನ್ನ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ. ಎಸ್, ಇಂಥದೊಂದು ವಿಚಾರ ಈಗ ಕಾಲಿವುಡ್ ಸಿನಿಮಾ ಲೋಕದಲ್ಲಿ ಸಿಕ್ಕಾಪಟ್ಟೆ ಸದ್ದು ಮಾಡ್ತಾ ಇದೆ. ಅಂದಹಾಗೆ ಈ ಸಿನಿಮಾದಲ್ಲಿ ಅಣ್ಣಾಮಲೈ ಪಾತ್ರವನ್ನ ನಿರ್ವಹಿಸ್ತಾ ಇರೋದು ನಟ ವಿಶಾಲ್. ನೋಡೋಕೆ ಸ್ವಲ್ಪ ಅಣ್ಣಾಮಲೈರನ್ನ ಹೋಲೋ ವಿಶಾಲ್ ಈ ಪಾತ್ರಕ್ಕೆ ಕರೆಕ್ಟ್ ಫಿಟ್ ಆಗ್ತಾರೆ ಅಂತ ಈ ಸುದ್ದಿ ಕೇಳಿದ ಜನರೆಲ್ಲ ತಮ್ಮ ಅಭಿಪ್ರಾಯವನ್ನ ಹೇಳ್ತಾ ಇದ್ದಾರೆ. ಹೇಳಿ ಕೇಳಿ ಆಕ್ಷನ್ ಹೀರೋ ಆಗಿರೋ ವಿಶಾಲ್ಗೆ ತಮ್ಮ ಕೆರಿಯರ್ ನಲ್ಲಿ ಹೆಸರು ತಂದುಕೊಟ್ಟ ಸಿನಿಮಾಗಳೆಲ್ಲ ಆಕ್ಷನ್ ಸಿನಿಮಾಗಳೇ. ಅದರಲ್ಲೂ ಪೊಲೀಸ್ ಪಾತ್ರಗಳು ವಿಶಾಲ್ಗೆ ಫಿಟ್ ಆಗುತ್ತೆ ಅನ್ನೋದು ಸಾಬೀತಾಗಿದೆ. ಈಗ ಅಣ್ಣಾಮಲೈ ಪೊಲೀಸ್ ಟರ್ನಡ್ ರಾಜಕಾರಣಿ ಆಗಿರೋದ್ರಿಂದ ವಿಶಾಲ್ಗೆ ಎರಡೂ ಶೇಡ್ಗಳಲ್ಲಿ ಮಿಂಚೋಕೆ ಸಾಧ್ಯವಾಗುತ್ತೆ ಅಂತ ಹೇಳಲಾಗ್ತಾ ಇದೆ. ಈಗಾಗಲೇ ಈ ಸಿನಿಮಾದ ಮೊದಲ ಹಂತದ ಮಾತುಕತೆಗಳು ಮುಗಿದಿದ್ದು, ಈ ಸಿನಿಮಾಗೆ ಒಂದು ಪ್ರತಿಷ್ಠಿತ ನಿರ್ಮಾಣ ಸಂಸ್ಥೆ ಹಣ ಹಾಕೋದಕ್ಕೆ ಒಪ್ಪಿಕೊಂಡಿದೆ ಅನ್ನೋ ಟಾಕ್ ಇದೆ. ಈಗ ವಿಶಾಲ್ ಅಥವಾ ಸಿನಿಮಾ ತಂಡದಿಂದ ಅಫಿಷಿಯಲ್ ಅನೌನ್ಸ್ಮೆಂಟ್ ಬರೋದೊಂದೇ ಬಾಕಿ ಎನ್ನಲಾಗಿದೆ. ಅಂದಹಾಗೆ ಈಗ ಎಲ್ಲರಲ್ಲಿರೋ ಪ್ರಶ್ನೆ, ಆಶ್ಚರ್ಯ ಏನಂದ್ರೆ, ಇಷ್ಟು ಬೇಗ ಅಣ್ಣಾಮಲೈ ಬಯೋಪಿಕ್ಗೆ ಮುಂದಾಗಿದ್ ಯಾಕೆ ಅನ್ನೋದು. ತಮಿಳುನಾಡಿನ ದಿಗ್ಗಜರ ಇತಿಹಾಸವನ್ನ ನೋಡ್ತಾ ಹೋದ್ರೆ ನಿಮಗೆ MGR, ಕರುಣಾನಿಧಿ ಹಾಗೂ ಜಯಲಲಿತಾ ಮೊದಲ ಸಾಲಲ್ಲಿ ಬರ್ತಾರೆ. ಇವರೆಲ್ಲರೂ ಸಿನಿಮಾ ಹಾಗೂ ರಾಜಕೀಯ ಕ್ಷೇತ್ರದಲ್ಲಿ ಮಿಂಚಿ ಮರೆಯಾದವರು. ಇವರೆಲ್ಲರ ಬಗ್ಗೆಯೂ ಬಯೋಪಿಕ್ ಅಥವಾ ಇವರ ನಿಜ ಜೀವನದ ಆಧಾರಿತ ಸಿನಿಮಾಗಳು ಬಂದು ಹೋಗಿವೆ. MGR ಹಾಗೂ ಕರುಣಾನಿಧಿ ಸ್ನೇಹ ಸಂಬಂಧ, ಇವರಿಬ್ಬರ ಮಧ್ಯೆ ಜಯಲಲಿತಾ ಎಂಟ್ರಿ, ರಾಜಕೀಯ ಆರಂಭ, ಇದೆಲ್ಲವನ್ನ ಖ್ಯಾತ ನಿರ್ದೇಶಕ ಮಣಿರತ್ನಂ ತಮ್ಮ ಇರುವರ್ ಸಿನಿಮಾದಲ್ಲಿ ತೋರಿಸಿದ್ರು. ಅದಾದ ನಂತರವೂ ಇತ್ತೀಚಿನ ಕೆಲ ವರ್ಷಗಳಲ್ಲಿ MGR ಹಾಗೂ ಜಯಲಲಿತಾ ಕುರಿತ ಬಯೋಪಿಕ್ಗಳು ಬಂದಿದ್ವು. ವಿಷಯ ಏನಂದ್ರೆ, ಈ ಎಲ್ಲಾ ದಿಗ್ಗಜರ ಮರಣದ ನಂತರ ಅಥವಾ ವಯಸ್ಸಾದ ನಂತರದ ದಿನಗಳಲ್ಲಿ ಬಯೋಪಿಕ್ ಬಂದಿದ್ವು. ಆದ್ರೆ ಅಣ್ಣಾಮಲೈ ವಿಷಯದಲ್ಲಿ ಎಲ್ಲವೂ ಉಲ್ಟಾ ಆಗಿದೆ. ಇನ್ನು ಅಣ್ಣಾಮಲೈ ಒಂದೇ ಒಂದು ಎಲೆಕ್ಷನ್ ಗೆದ್ದಿಲ್ಲ, ಅಷ್ಟರಲ್ಲಾಗಲೇ ಬಯೋಪಿಕ್ ಮಾಡೋ ಲೆವೆಲ್ಗೆ ಅವರು ಪಾಪ್ಯುಲರ್ ಆಗಿದ್ದಾರೆ. ಚಿಕ್ಕ ವಯಸ್ಸಲ್ಲಿ ಯಾರ ಬಗ್ಗೆ ಬಯೋಪಿಕ್ ಬಂದಿತ್ತು ಅಂತ ನೋಡ್ತಾ ಹೋದ್ರೆ ಆ ಲಿಸ್ಟ್ ನಲ್ಲಿ ಮೊದಲು ಧೋನಿ ಸಿಗ್ತಾರೆ. ಈಗ ಅಣ್ಣಾಮಲೈ ಆ ಸಾಲಿಗೆ ಸೇರೋ ಸನಿಹದಲ್ಲಿದ್ದಾರೆ. ಹಾಗಿದ್ರೆ ಇದೆಲ್ಲ ಪೊಲಿಟಿಕಲ್ ಗಿಮಿಕ್ ಅಂತ ಅನ್ನಿಸಬಹುದು, ಆದ್ರೆ ಅಲ್ಲ ಅಂತ ಹೇಳೋದಕ್ಕೆ ಸಾಕಷ್ಟು ರೀಸನ್ಗಳಿವೆ. ಈ ಹಿಂದಿನ ಎಲ್ಲಾ ದಿಗ್ಗಜರನ್ನ ನೋಡ್ತಾ ಹೋದ್ರೆ ಅವರೆಲ್ಲರೂ ಸಿನಿಮಾ ಉದ್ಯಮ ಶುರು ಆಗೋದಕ್ಕೂ ಮುಂಚೆ ಇದ್ದ ಸಿದ್ಧಾಂತವನ್ನೇ ಪಾಲಿಸಿಕೊಂಡು ಬಂದವರು. ರಾಜಕೀಯ, ಸಿನಿಮಾ ಯಾವುದೇ ಗುದ್ದಾಟ ಇದ್ರೂ ಎಲ್ಲವೂ ಒಂದೇ ಸಿದ್ಧಾಂತದ ಅಡಿಯಲ್ಲಿ ನಡೀತಾ ಬಂದಿತ್ತು. ಆದ್ರೆ ತಮಿಳುನಾಡಿನ ರಾಜಕೀಯ ಚಿತ್ರಣವನ್ನೇ ಕಂಪ್ಲೀಟ್ ಬದಲಾಯಿಸೋದ್ರಲ್ಲಿ ಯಶಸ್ವಿ ಆಗ್ತಾ ಇರೋದು ಅಣ್ಣಾಮಲೈ. ಅದೆಲ್ಲಿಯ ಪೊಲೀಸ್ ವೃತ್ತಿ, ಅದೆಲ್ಲಿಯ ಕರ್ನಾಟಕ, ಅದೆಲ್ಲಿಯ ಬಿಜೆಪಿ, ಅದೆಲ್ಲಿಯ ದ್ರಾವಿಡ ಸಂಸ್ಕೃತಿ. ಹೀಗೆ ಅಣ್ಣಾಮಲೈ ಇತಿಹಾಸವನ್ನ ಕೆದಕುತ್ತಾ ಹೋದ್ರೆ ಪಕ್ಕಾ ಸಿನಿಮಾ ರೀತಿಯೇ ಇದೆ. ಖಡಕ್ ಪೊಲೀಸ್ ಆಗಿದ್ದವರು ಮಾಸ್ ರಾಜಕಾರಣಿ ಆಗೋ ತನಕ ಕಾಲಿಗೆ ಚಕ್ರ ಕಟ್ಟಿಕೊಂಡಂತೆ ಪಕ್ಷ ಸಂಘಟನೆ ಮಾಡ್ತಾ ಇರೋದಕ್ಕೆ ಜನರೇ ಸಾಕ್ಷಿ ಆಗ್ತಾ ಇದ್ದಾರೆ. ಹುಟ್ಟಿದ್ದು ತಮಿಳುನಾಡು, ಮೊದಲು ಹೆಸರು ಗಳಿಸಿದ್ದು ಕರ್ನಾಟಕ. ಹಾಗಂದ ಮಾತ್ರಕ್ಕೆ ಅಣ್ಣಾಮಲೈ ಎರಡು ರಾಜ್ಯಗಳಿಗೆ ಸೀಮಿತರಾಗಿಲ್ಲ. ಅಣ್ಣಾಮಲೈ ಈಗ ಪ್ಯಾನ್ ಇಂಡಿಯಾ ಪಾಲಿಟಿಷಿಯನ್ ಆಗಿರೋದು ಕೂಡ ಬಯೋಪಿಕ್ ಮಾಡೋದಕ್ಕೆ ಪ್ರೇರೇಪಿಸಿದೆ ಅಂತ ಹೇಳಲಾಗ್ತಾ ಇದೆ. ಅಂದಹಾಗೆ ಇಲ್ಲಿ ಇನ್ನೂ ಒಂದಷ್ಟು ಇಂಟ್ರೆಸ್ಟಿಂಗ್ ವಿಚಾರಗಳಿವೆ. ಅದೇನೆಂದ್ರೆ, ತಮಿಳುನಾಡಲ್ಲಿ ಯಾರೆಲ್ಲ ಪ್ರಮುಖ ರಾಜಕಾರಣಿಗಳು ಎನಿಸಿಕೊಂಡಿದ್ರೋ ಅವರೆಲ್ಲರನ್ನು ಮಾತಲ್ಲಿ ಕಟ್ಟಿ ಹಾಕಿದ್ದಾರೆ ಅಣ್ಣಾಮಲೈ. ಯಾರ ಮೇಲೆಲ್ಲ ಅಣ್ಣಾಮಲೈ ಆರೋಪ ಮಾಡಿದ್ದಾರೋ ಅದೆಲ್ಲವನ್ನ ಸಾಕ್ಷಿ ದಾಖಲೆ ಸಮೇತ ಮಾಡಿದ್ದಾರೆ. ಆದ್ರೆ ಅಣ್ಣಾಮಲೈ ವಿರುದ್ಧ ಬಂದ ಒಂದೇ ಒಂದು ಆರೋಪಕ್ಕೆ ಯಾವುದೇ ಸಾಕ್ಷಿಗಳಿಲ್ಲ ಅನ್ನೋದು ಮನೆ ಮನೆಗೂ ಗೊತ್ತಾಗಿದೆ. ಅದೇ ಕಾರಣಕ್ಕೆ ಅಣ್ಣಾಮಲೈ ತಾಕತ್ತನ್ನ ಕಂಡು ತಮಿಳು ಜನರು ಮೂಕ ವಿಸ್ಮಿತರಾಗಿದ್ದಾರೆ. ಅವರನ್ನ ನಾಯಕ ಅಂತ ಒಪ್ಪಿಕೊಳ್ತಾ ಇದ್ದಾರೆ. ಇನ್ನು ಒಂದು ಪಕ್ಷಕ್ಕೆ ಅಂಟಿಕೊಂಡಿದ್ದ ಮಾಧ್ಯಮಗಳಿಗೆ ಚಳಿ ಬಿಡಿಸಿ ಸರಿಯಾದ ರೀತಿಯಲ್ಲಿ ಕಾರ್ಯನಿರ್ವಹಿಸುವಂತೆ ಮಾಡಿರೋದ್ರಲ್ಲಿ ಅಣ್ಣಾಮಲೈ ಪಾತ್ರ ದೊಡ್ಡದು. ಆದ್ರಿಂದ ಅಣ್ಣಾಮಲೈ ಸಬ್ಜೆಕ್ಟ್ ಅನ್ನ ಸಿನಿಮಾಗೆ ಎತ್ತಿಕೊಂಡ್ರೆ ಅದರಲ್ಲಿ ಕೌಂಟರ್ ಡೈಲಾಗ್ ಗಳನ್ನ ಹೊಸದಾಗಿ ಸೃಷ್ಟಿಸೋ ಅಗತ್ಯವೇ ಇರೋಲ್ಲ. ಯಾಕಂದ್ರೆ ಅಣ್ಣಾಮಲೈ ಆಡಿರೋ ಪ್ರತಿಯೊಂದು ಮಾತುಗಳು ಸೋಷಿಯಲ್ ಮೀಡಿಯಾದಲ್ಲಿ ಅಚ್ಚಳಿಯದೆ ಉಳಿದಿವೆ.
ಇದನ್ನ ಮತ್ತೊಮ್ಮೆ ರೀಕ್ರಿಯೇಟ್ ಮಾಡಿದ್ರೆ ಪಕ್ಕ ಇದು ಪ್ರೇಕ್ಷಕರಿಗೆ ಇಷ್ಟವಾಗುತ್ತೆ ಅನ್ನೋ ಲೆಕ್ಕಾಚಾರವೂ ಇದೆ ಅಂತ ಹೇಳಲಾಗ್ತಾ ಇದೆ. ಅಂದಹಾಗೆ ಈ ಸಿನಿಮಾವನ್ನ ವಿಶಾಲ್ ಸೆಲೆಕ್ಟ್ ಮಾಡೋದಕ್ಕೆ 2 ಪ್ರಮುಖ ಕಾರಣಗಳಿವೆ. ಅದರಲ್ಲಿ ಮೊದಲನೇ ಕಾರಣ ಡಿಎಂಕೆ ಮೇಲಿನ ವೈಮನಸ್ಸು ಅಂತಲೂ ಹೇಳಲಾಗ್ತಾ ಇದೆ. ಕೆಲ ಸಮಾವೇಶಗಳಲ್ಲಿ ಪರೋಕ್ಷವಾಗಿ ಡಿಎಂಕೆಗೆ ವಿಶಾಲ್ ಟಾಂಗ್ ಕೊಡ್ತಾ ಇದ್ರು. ತಮಿಳುನಾಡು ಡೆವಲಪ್ಮೆಂಟ್ ಆಗಿಲ್ಲ ಅನ್ನೋ ಮೂಲಕ ಟಕ್ಕರ್ ಕೊಡ್ತಾ ಇದ್ರು. ಇನ್ನೊಂದೆಡೆ ವಿಶಾಲ್ ಬಿಜೆಪಿಗೆ ಸೇರ್ತಾರೆ ಅನ್ನೋ ರೂಮರ್ ಕೂಡ ಇತ್ತೀಚೆಗೆ ಹರಡಿತ್ತು. ಆದ್ರೆ ವಿಶಾಲ್ ಈ ಬಗ್ಗೆ ಇಲ್ಲ ಅಂತ ಹೇಳಿರ್ಲಿಲ್ಲ, ಬದಲಾಗಿ ಮುಂದೆ ನೋಡೋಣ ಅಂತ ಹೇಳಿದ್ರು. ಮೊದಲಿನಿಂದಲೂ ರಾಜಕೀಯದ ಬಗ್ಗೆ ಆಸಕ್ತಿ ಹೊಂದಿರೋ ವಿಶಾಲ್ ಇತ್ತೀಚೆಗೆ 2026ಕ್ಕೆ ರಾಜಕೀಯಕ್ಕೆ ಬರೋ ಸಾಧ್ಯತೆ ಇದೆ. ಒಂದು ವೇಳೆ ಆ ಹೊತ್ತಲ್ಲಿ ತಮಿಳುನಾಡಿನ ರಸ್ತೆಗಳು ಅಭಿವೃದ್ಧಿ ಆಗದೇ ಇದ್ರೆ, ರೈತರ ಜೀವನ ಸುಧಾರಿಸದೇ ಇದ್ರೆ, ಜನರು ನೆಮ್ಮದಿಯ ಜೀವನವನ್ನ ನಡೆಸ್ತಾ ಇಲ್ಲ ಅಂತ ಗೊತ್ತಾದ್ರೆ ನಾನು ಖಂಡಿತ ರಾಜಕೀಯಕ್ಕೆ ಬರ್ತೀನಿ ಅಂತ ಹೇಳಿದ್ರು ವಿಶಾಲ್. ಈಗ ಈ ಬಯೋಪಿಕ್ ಮೂಲಕ ತಮ್ಮ ರಾಜಕೀಯ ಎಂಟ್ರಿಯ ಸಿಗ್ನಲ್ ಕೊಡ್ತಾರೆ ಅಂತ ಹೇಳಲಾಗ್ತಾ ಇದೆ. ಇನ್ನು ಈ ಬಯೋಪಿಕ್ ನಲ್ಲಿ ಯಾವ ವಿಚಾರವನ್ನ ಹೈಲೈಟ್ ಮಾಡಬಹುದು ಅನ್ನೋ ಕ್ಯೂರಿಯಾಸಿಟಿ ಕೂಡ ಎಲ್ಲರಲ್ಲೂ ಇದೆ. ಅಣ್ಣಾಮಲೈ ಜೀವನವನ್ನ ಸದ್ಯ 3 ರೀತಿಯಲ್ಲಿ ಡಿವೈಡ್ ಮಾಡಬಹುದು. ಒಂದು ಪೊಲೀಸ್ ಲೈಫ್, ಇನ್ನೊಂದು ಪಕ್ಷ ಸಂಘಟನೆ ಹಾಗೂ ರಾಜಕೀಯ. ಇದೆಲ್ಲದಕ್ಕಿಂತ ಮುಖ್ಯವಾಗಿದ್ದು ಅಂದ್ರೆ ಅದು ಡಿಎಂಕೆ ಹಗರಣಗಳಾದ ಭ್ರಷ್ಟಾಚಾರ, ಡ್ರಗ್ ಮಾಫಿಯಾವನ್ನ ಬಯಲು ಮಾಡಿದ್ದು. ಡಿಎಂಕೆ ಡ್ರಗ್ ಮಾಫಿಯಾ ತಮಿಳುನಾಡಿನಿಂದ ವಿದೇಶದವರೆಗೆ ಹೇಗೆಲ್ಲ ಹರಡಿತ್ತು ಅನ್ನೋದನ್ನ ಈ ಹಿಂದಿನ ಹಲವು ಎಪಿಸೋಡ್ಗಳಲ್ಲಿ ತಿಳಿಸಿದ್ವಿ. ಎನ್ಸಿಬಿ ಆಫೀಸರ್ ಸಮೀರ್ ವಾಂಖಡೆ ಸಹಾಯದೊಂದಿಗೆ ಬರೋಬ್ಬರಿ 2 ವರ್ಷಗಳ ಕಾಲ ಸೀಕ್ರೆಟ್ ಆಪರೇಷನ್ ನಡೆಸಿದ್ರು ಅಣ್ಣಾಮಲೈ. ಇದಾದ ಬಳಿಕ ಜಾಫರ್ ಸಾದಿಕನ್ನ ರೆಡ್ ಹ್ಯಾಂಡೆಡ್ ಆಗಿ ಹಿಡಿಯಲಾಗಿತ್ತು. ಆ ವೇಳೆ ಮಾಧ್ಯಮಗಳ ಮುಂದೆ ಮಾತನಾಡಿದ್ದ ಅಣ್ಣಾಮಲೈ ಡ್ರಗ್ಸ್ ಜಾಲದ ಬಗ್ಗೆ ಪಿನ್ ಟು ಪಿನ್ ಮಾಹಿತಿಯನ್ನ ಬಿಚ್ಚಿಟ್ಟಿದ್ರು. ಡ್ರಗ್ಸ್ ಎಲ್ಲಿಂದ ಬರ್ತಾ ಇತ್ತು, ತಮಿಳುನಾಡಲ್ಲಿ ಅದನ್ನ ಹೇಗೆ ಸ್ಟೋರ್ ಮಾಡ್ತಾ ಇದ್ರು, ಡಿಎಂಕೆ ಒಡೆತನದ ಕೊರಿಯರ್ ಮುಖಾಂತರ ದೆಹಲಿ ಸೇರಿ ಎಲ್ಲಾ ಪ್ರಮುಖ ನಗರಗಳಿಗೆ ಹೇಗೆ ಸಪ್ಲೈ ಆಗ್ತಾ ಇತ್ತು, ಇದೆಲ್ಲವನ್ನ ಪಿನ್ ಟು ಪಿನ್ ಬಿಚ್ಚಿಟ್ಟಿದ್ರು ಅಣ್ಣಾಮಲೈ. ಅಲ್ಲದೆ ಈ ಹೊತ್ತಲ್ಲಿ ನಡೆದ ಹಲವು ರೇಡ್ಗಳಲ್ಲಿ ಸಾವಿರಾರು ಕೋಟಿ ರು ಮೌಲ್ಯದ ಡ್ರಗ್ಸ್ ಅನ್ನ ವಶಪಡಿಸಿಕೊಳ್ಳಲಾಗಿತ್ತು. ವಿಶಾಲ್ಗೆ ಡಿಎಂಕೆ ಜೊತೆ ಮುಸುಕಿನ ಗುದ್ದಾಟ ಇರೋದ್ರಿಂದ ಈ ವಿಚಾರವನ್ನ ಹೈಲೈಟ್ ಮಾಡ್ತಾರಾ ಅನ್ನೋದು ಕೂಡ ಚರ್ಚೆಯಲ್ಲಿದೆ. ಈಗ ಇದೆಲ್ಲದಕ್ಕಿಂತ ಮುಖ್ಯವಾದ ಪ್ರಶ್ನೆ ಏನಂದ್ರೆ, ಈ ಸಿನಿಮಾ ಬಂದಿದ್ದೇ ಹೌದಾದ್ರೆ ಇದು ತಮಿಳುನಾಡಲ್ಲಿ ಗೆಲ್ಲುತ್ತಾ ಅನ್ನೋದು. ಯಾಕಂದ್ರೆ ತಮಿಳುನಾಡು ಮಾಧ್ಯಮ ಹಾಗೂ ಸಿನಿಮಾಗಳಲ್ಲಿ ಡಿಎಂಕೆಯ ದೊಡ್ಡ ಹಸ್ತಕ್ಷೇಪವಿದೆ. ಹಲವಾರು ಚಾನೆಲ್ಗಳು ಅವರ ಒಡೆತನದಲ್ಲಿದ್ರೆ ಸನ್ ಪಿಕ್ಚರ್ಸ್ ಅನ್ನೋದು ಬಹುದೊಡ್ಡ ಸಿನಿಮಾ ಬ್ಯಾನರ್. ಇಷ್ಟೆಲ್ಲ ಇರೋವಾಗ ಅವರು ಸಿನಿಮಾವನ್ನ ತಡೆಯೋದಕ್ಕೆ ಅಥವಾ ಸೋಲಿಸೋದಕ್ಕೆ ಖಂಡಿತ ಪ್ರಯತ್ನ ಮಾಡೇ ಮಾಡ್ತಾರಲ್ವಾ ಅನ್ನೋ ಟಾಕಿದೆ. ಆದ್ರೆ ಈಗ ಅಣ್ಣಾಮಲೈ ಕೇವಲ ಒಂದು ರಾಜ್ಯದ ನಾಯಕ ಆಗದೆ ನ್ಯಾಷನಲ್ ಲೆವೆಲ್ ಲೀಡರ್ ಆಗಿರೋದ್ರಿಂದ ಈ ಬಯೋಪಿಕ್ ಬಗ್ಗೆ ಧೈರ್ಯ ಮಾಡಿರೋದು ಅಂತ ಹೇಳಲಾಗ್ತಾ ಇದೆ. ಒಂದು ವೇಳೆ ಈ ಸಿನಿಮಾಗೆ ಅಡ್ಡಿ ಆದ್ರೆ ಅದು ದೊಡ್ಡ ಸುದ್ದಿ ಆಗುತ್ತೆ. ಸಿನಿಮಾ ಪ್ರಮೋಷನ್ ಅಲ್ಲೇ ಆಗುತ್ತೆ. ಆದ್ರಿಂದ ಕರ್ನಾಟಕ, ಆಂಧ್ರ ಸೇರಿ ಉಳಿದ ರಾಜ್ಯಗಳಲ್ಲಿ ಸಿನಿಮಾ ಓಡಿದ್ರು ಆರಾಮಾಗಿ ಸಕ್ಸಸ್ ಆಗುತ್ತೆ ಅನ್ನೋ ಲೆಕ್ಕಾಚಾರಗಳನ್ನ ಹಾಕಿಕೊಂಡು ಈ ಸಿನಿಮಾ ಮಾಡೋದಕ್ಕೆ ಹೊರಟಿದ್ದಾರೆ ಎನ್ನಲಾಗ್ತಾ ಇದೆ. ಒಟ್ನಲ್ಲಿ ಈ ಸಿನಿಮಾ ಬರುತ್ತಾ ಅಥವಾ ಯಾವಾಗ ಬರುತ್ತೆ ಅನ್ನೋದು ಸದ್ಯಕ್ಕೆ ಸಸ್ಪೆನ್ಸ್. ಆದ್ರೆ ಒಬ್ಬ ವ್ಯಕ್ತಿಯ ಬಯೋಪಿಕ್ ಬಗ್ಗೆ ಯೋಚನೆ ಬಂದಿದೆ ಅಂದ್ರೆ ಆತ ದೊಡ್ಡ ಸಾಧನೆಯನ್ನೇ ಮಾಡಿದ್ದಾನೆ ಅನ್ನೋದು 100ಕ್ಕೆ 100 ನಿಜ. ಈ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನ ತಪ್ಪದೆ ಕಾಮೆಂಟ್ ಮೂಲಕ ತಿಳಿಸಿ.